ನಮ್ಮದು ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ಅವ್ರ ಜೊತೆ ಹೋಗ್ತೀನಿ ಅಂತ ಇದ್ದಾಳೆ. ಅಲ್ಲಿ ಹೋದ್ಮೇಲೆ ಅವಳು ಚೆನ್ನಾಗಿರ್ತಾಳ? ಅದೇ ನಂಗೆ ಡೌಟು. ಅದಕ್ಕಾಗಿ ಬೇಡ ಅಂತ ಇದ್ದೀನಿ. ಆದರೂ ಹೋಗ್ತಾ ಇದ್ದಾಳೆ. ಅತ್ತೆನ ಇನ್ನೊಂದ್ಸರಿ ಕೇಳಬೇಕು. ಮೀನಾ, ಏನು ಯೋಚನೆ ಮಾಡತ್ತೀವ? ಅಲ್ಲ, ಹೊಟ್ಟೆಗೆ ಬೇರೆ ಅದಿ. ಹಿಂಗೆ ಬರೇ ನೀ ಯೋಚನೆ ಮಾಡ್ಕೊಂತ ನಿಂತ್ರ ಮಗನ ಮ್ಯಾಗ ಅದೆಲ್ಲ ಪರಿಣಾಮ ಬೀರ್ತತಿ. ಯೋಚನೆ ಮಾಡೋದು ಸ್ವಲ್ಪ ಕಡಿಮೆ ಮಾಡ್ಯವ. ಇಲ್ರಿ ಅತ್ತಿ, ಅದು ಮದು ಹೋಗ್ತೀನಿ ಅನ್ನೋದಾಳಲ್ಲ, ಅದಕ್ಕೆ ಎಷ್ಟೇ ಬೇಡ ಅಂದ್ರೆ ಸುಮ್ಮನೆ ಆಗ್ಬೇಡು. ನಾನು ಹೋಗ್ತೀನಿ, ನನ್ನ ಗಂಡ ನನಗೋಸ್ಕರ ಕಾಯ್ತಾ ಇದ್ದಾರೆ ಅಂತ ಹೇಳ್ತಾಳೆ. ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಅತ್ತಿ. ಇಷ್ಟು ಎಲ್ಲ ಕಷ್ಟಪಟ್ಟು ಕರ್ಕೊಂಡು ಬಂದಿದ್ದೀನಿ. ಇವಾಗ ಅವಳು ಹೋಗ್ತೇನೆ ಅಂತಿದ್ದಾಳಲ್ಲ, ಅದಕ್ಕೆ ನನಗೆ ಬೇಜಾರು ಅತ್ತಿ. ಅವಳನ್ನ ನೀವು ಇನ್ನೊಂದ್ಸರಿ ಕೇಳ್ಕೊತೀರಾ ಅತ್ರಿ? ಹಾಯ್, ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಹಾಗೆ ಎಲ್ಲರದ್ದು ಟೀ ಆಯಿತಾ ಅಂತ ಕೇಳ್ಕೊತಾ ಇದ್ದೀನಿ. ಪ್ಲೀಸ್ ನನ್ನ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರೋ, ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಎಲ್ಲರೂ ಕೂಡ ವಿಡಿಯೋ ನೋಡಬೇಕಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮತ್ತು ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿಯು ಕೂಡ ಶೇರ್ ಮಾಡಿ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಕೇಳ್ಕೊತಾ ಇರೋದು. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ. ನಾನು ವಿಡಿಯೋ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ. ಸೊ ನೀವೇ ವಿಡಿಯೋನ ಫಸ್ಟ್ ವಾಚ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ದಾರಿ ತಪ್ಪಿದ ಮಗ ಅತ್ತೆ ಸೊಸೆ ಜಂಜಾಟ ಹೇಗೆ ಬರ್ತಾ ಇದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡು ಮೀನಾ, ಅಕ್ಕಿ ಹೋಗ್ತಾನಂತ ಹಠ ಮಾಡತ್ತಾಳ. ಯಾವಾಗಲೂ ಹೆಂಡ್ತಿದೆ ಗಂಡ ಇರ್ತಲ್ಲ, ಹೆಂಡ್ತಿ ಅಲ್ಲೇ ಇರಬೇಕು. ನಾವು ಅಕ್ಕಿ ಹೋಗ್ತಾನಂದ್ರೆ ನಾವು ಬ್ಯಾಡ ಅಂತ ಇಟ್ಕೊಂಡ್ರೆ ನಮ್ದ ತಪ್ಪಾಗ್ತತಿ. ನಾಳೆ ಏನಾದರೂ ಆಕೆ ಗಂಡ ಬೇರೆ ಅವ್ರನ್ನ ನೋಡ್ಕೊಂತ ಹೋದ್ರೆ ಅವಾಗ ಆಕೆ ನಮ್ಮನ್ನ ಬೈತಾಳ. ಪ್ರೀತಿ ಮಾಡಿದಾರ, ಮದ್ವೆ ಆಗಿದಾರ, ಅದಕ್ಕೆ ಇಬ್ರು ಜೊತೆಗಿರ್ಲಿ. ಕಷ್ಟನೋ ಸುಖನೋ ಇಬ್ರು ಜೊತೆಗೆ ಇರ್ತಾರ. ನೋಡೋಣ ಮುಂದೆ ದೇವ್ರು ಹಚ್ಚಿದಂಗೆ ಆಗ್ತತಿ. ಈಗ ಒಂದ್ಸರಿ ಹಿಂಗಾಗಿದಂಗ ಒಳ್ಳೆ ಹಂಗ ಆಗ್ತತಿನ? ಇಲ್ಲ, ನೀನೇನು ಯೋಚನೆ ಮಾಡ್ಬೇಡ ಬಿಡು. ಆರಾಮ್ ಇರ್ತಾಳಕ್ಕೆ, ನೀನ್ ಚಲೋ ಇರು. ಅಲ್ಲ, ನಾದ್ನಿ ಬಗ್ಗೆ ಇಷ್ಟು ಯೋಚನೆ ಮಾಡುವಂತ ಅದಕ್ಕೆ ಸಿಕ್ಕಿದೆಯಲ್ಲ, ಅದನ್ನ ನೋಡಿ ನನಗೆ ಭಾಳ ಖುಷಿ ಆಯ್ತು ಮೀನಾ. ನಿನ್ನಂತಾಗಿ ನಿಮಗೇನಾದ್ರೂ ಸಿಕ್ಕಿದ್ರ ನಾ ಇನ್ನೂ ಹೆಂಗಿರ್ತಿದ್ನಿ ಏನೋ. ಆದ್ರೆ ನಮ್ಮ ನಾದ್ನ್ಯಾರು ಹೆಂಗಿದ್ರು ಕೇಳಬೇಡ, ಹಂಗೆಲ್ಲ ಇದ್ರು. ಇಂಥ ಅತ್ತಿಗೆ ಸಿಗಕ್ಕ ನಮ್ಮ ಮಧು ಭಾಳ ಪುಣ್ಯ ಮಾಡ್ಯಾಳ ನೋಡು. ಈಗಿನ ಕಾಲದಾಗ ಅದು ಇಂಥ ಅತ್ತಿಗೆ ಎಲ್ಲಿ ಸಿಗ್ತಾಳ? ನಾದ್ನಿ ಬಗ್ಗೆ ಯೋಚನೆ ಮಾಡುವಂಥದ್ದು. ಹಾಳಾಗಿ ಹೋದ್ರೆ ಹೋಗ್ಲಿ ಬಿಡು, ಆಕೆ ಜೀವನ ಹಾಳಾಗಿ ಹೋಗ್ಲಿ ಅಂತ ಯೋಚನೆ ಮಾಡ್ತಿರ್ತಾರ. ಅಂಥದ್ರಾಗ ನೀನು ಅವ್ರ ಬಗ್ಗೆನೇ ಯೋಚನೆ ಮಾಡ್ತೀಯಲ್ಲ, ನನಗೆ ಭಾಳ ಖುಷಿ ಆಯ್ತು ಮಗಳೇ. ನೀನು ಅದಕ್ಕೆ ದೊಡ್ಡ ಮಗಳಿದ್ದಂಗೆ ನನಗೆ. ತಂಗಿ ಬಗ್ಗೆ ಎಷ್ಟು ಯೋಚನೆ ಮಾಡ್ತೀಯ ಅಂತ ಅನಿಸ್ತತಿ. ಅವಳು ಎಷ್ಟೇ ಮಾಡಿದ್ರು ನನ್ನ ತಂಗಿನೇ ಅಲ್ವಾ ಅತ್ತೆ? ನೀವು ನನ್ನ ಹಾಗೆ ನೋಡ್ಕೋತೀರಾ, ಹಾಗಾಗಿ ನಾನು ಅವಳನ್ನ ಹಾಗೆ ನೋಡ್ಕೋಬೇಕು ಅಲ್ವಾ? ಅವಳು ಬಿಟ್ರೆ ಮತ್ತೆ ಇಲ್ಲಿ ಯಾರಿದ್ದಾರೆ? ಯಾರೂ ಇಲ್ಲ, ಇರೋಳೆ ಒಬ್ಳೆ, ಇರೋಳೆ ಇವರೊಬ್ರೆ. ಹಾಗಾಗಿ ಅವಳನ್ನ ನಾನು ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ನನ್ನ ಮನಸ್ಸಲ್ಲಿ ಇದೆ ಅತ್ತೆ. ನನಗೆ ಈ ಒಂದು ವಿಷಯ ಕೇಳಿ ಭಾಳ ಖುಷಿ ಆಯಿತು ಮೀನಾ. ಹಾಗಾದ್ರೆ ಏನು ಮಾಡಿದೀವ ಅತ್ತೆ? ಪಾಲಕ್ ಬಜ್ಜಿ ಮಾಡಿ ಸ್ವಲ್ಪ ಚಾಕ್ ಇಟ್ಟೇನ್ರಿ. ನಿಮ್ಮನ್ನು ಕೇಳ್ಬೇಕು ಅನ್ಕೊನಿ, ಮಾಮಾರಿಗೆ ಆರಾಮಿರ್ಲಿಲ್ಲ, ನೀವು ಪಾಪ ಅವ್ರು ಕಾಲೇಜ್ ಕುಂತಿದ್ರಿ. ಹಾಗಾಗಿ ಎಲ್ಲಿ ಬಿಡ ಅಂತೇಳಿ ನಾನು ಬಂದ ಪಾಲಕ್ ಬಜ್ಜಿ ಮಾಡೀನ್ರಿ. ನೀವು ಮೊನ್ನೆ ಕೇಳಿದ್ರಲ್ಲ ನನ್ನ, ಅದಕ್ಕೆ ಇವತ್ತು ಮಾಡೀನ್ರಿ ಅತ್ತಿ. ಹೌದನ? ಆಯಿತು. ಏನು ಹಾಕಿದ್ದೀವಿ ಅದಕ್ಕೆ? ನಾ ಪಾಲಕದೆಲ್ಲ ಬಜ್ಜಿ ಮಾಡೀನೇ ಇಲ್ಲ, ನೀ ಎಂದಿದ್ದಕ್ಕೆ ನನಗೆ ಗೊತ್ತು. ನಮ್ಗೆ ಅಂಥವೆಲ್ಲ ಮಾಡೋಕೆ ಬರಂಗಿಲ್ಲ ನೋಡಿವ. ಬರೀ ಹಂಗೆ ಕಡ್ಲಿ ಹಿಟ್ಟಾಕಿ ಉಳ್ಳಾಗಡ್ಡಿ ಹಾಕಿ ಮಾಡಿಬಿಡ್ತೇವೆ. ನೀ ಹೆಂಗೆ ಮಾಡಿದ್ದೇವ? ಅದ್ರಿ ಅತ್ತಿ, ಏನಿಲ್ಲರಿ, ಪಾಲಕ್ ಒಂದು 2 ಚೂರು ತೊಗೋಬೇಕ್ರಿ, ಸಣ್ಣಗೆ ಹೆಂಚ್ಕೋಬೇಕ್ರಿ ಅತ್ತಿ. ಹಸುನಾಗೆ ತೊಳೆದು ಇಟ್ಕೋಬೇಕ್ರಿ. ಆಮೇಲೆ ಉಳ್ಳಾಗಡ್ಡಿ ಒಂದು 4-5 ಹೆಂಚ್ಕೋಬೇಕ್ರಿ. ಅದನ್ನು ಎಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಂಡ್ಮೇಲೆ ಹಿಟ್ಟು ಒಂದು ಕಡ್ಲಿ ಹಿಟ್ಟು ಒಂದು ಬೌಲ್ ತೊಗೋಬೇಕ್ರಿ. ಆಮೇಲೆ ಸ್ವಲ್ಪ ಅದಕ್ಕೆ 1 ಚಮಚ ಅಕ್ಕಿ ಹಿಟ್ಟು ಹಾಕೋಬೇಕ್ರಿ. ಆಮೇಲೆ ಸ್ವಲ್ಪ ತಿನ್ನೋ ಸೋಡಾ, ಉಪ್ಪು, ಖಾರ ಎಲ್ಲ ಹಾಕೋಬೇಕ್ರಿ ಅತ್ತಿ. ಎಲ್ಲ ಹಾಕೊಂಡು ಪಾಲಕದೆಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕ್ರಿ. ಸ್ವಲ್ಪ ಕಲರ್ ಬರ್ಲಂತೆ ಸ್ವಲ್ಪ ಅರಿಶಿನ ಹಾಕೋಬೇಕ್ರಿ. ಹಾಕೊಂಡು ಕಾಸು ಚೆಂದ ಮಿಕ್ಸ್ ಮಾಡಿ ಏನು ಮಾಡ್ಬೇಕ್ರಿ, ಟೇಸ್ಟ್ ಸ್ವಲ್ಪ ಒಂದು ಬಜ್ಜಿ ಬಿಟ್ಟ ಮೇಲೆ ಟೇಸ್ಟ್ ಹೆಂಗೈತೆ ನೋಡ್ಬೇಕ್ರಿ. ಉಪ್ಪು ಖಾರ ಕರೆಕ್ಟ್ ಇದ್ರೆ ಸಾಕ್ರೈತಿ, ಮಸ್ತ್ ಸಾಕಾರತಿ ಪಾಲಕ್ ಬಜ್ಜಿ ರೀ. ಹೌದಲ್ಲ? ಸರಿ ಆಯಿತು. ಹಂಗಾರೆ ನಿಮ್ಮ ಮಾವನ ಎಬ್ಬಿಸ್ತಾನೆ, ಅವ್ರಿಗೆ ಚಹಾ ಸ್ವಲ್ಪ ಬಿಸ್ಕಿಟ ಕೊಟ್ಬಿಡು. ಅವ್ರಿಗೆ ಬಜ್ಜಿ ಗಿಜ್ಜಿ ಎಲ್ಲ ಬೇಡ, ಉಳಿದವ್ರಿಗೆಲ್ಲರಿಗೂ ಚಹಾ ಬಜ್ಜಿ ಕೊಡುವಂತೆ. ಸರಿ ಆಯ್ತು ಅತ್ತೆ. ನಾನು ಅಪ್ಪ ಆಗ್ತಾ ಇದ್ದೀನಿ ಅನ್ನೋ ಒಂದು ಖುಷಿ ಇತ್ತು. ಆದರೆ ಅಪ್ಪ ಆಗ ಮೊದಲ ವಿಷಯ ಕೇಳಿ ಈ ರೀತಿ ಆಗ್ತಿದೆ ಅಂತೇಳಿ ನನಗೆ ಗೊತ್ತಿರಲಿಲ್ಲ. ಇನ್ಮೇಲೆ ಅಪ್ಪ ನಾವು ಚೆನ್ನಾಗಿ ನೋಡ್ಕೋಬೇಕು. ನಮ್ಮಪ್ಪ ಅಜ್ಜ ಆಗ್ತಾ ಇದ್ದಾನೆ, ಅವ್ರು ನನ್ನ ಮಗುನ ನೋಡಬೇಕು, ಅವ್ರ ಜೊತೆ ಆಟ ಆಡಬೇಕು. ಯಾರು ಫೋನ್ ಮಾಡ್ತಾ ಇದ್ದಾರೆ ಈ ಟೈಮಲ್ಲಿ? ಹಲೋ, ಯಾರು? ಅದು
ಅದು ತರುಣ್ ಅವರು ಅಲ್ವಾ? ಹೌದು ನಾನೇ. ನೀವು ಯಾರು ಅಂತ ಗೊತ್ತಾಗಲಿಲ್ಲ. ಯಾರು ಬೇಕಾಗಿತ್ತು? ನನಗೆ ನೀವೇ ಬೇಕಾಗಿತ್ತು. ಹಲೋ, ಯಾರು ನೀವು? ಯಾರಂತಾರೆ ಗೊತ್ತಿಲ್ಲ. ಏನು ಸರಿಯಾಗಿ ಮಾತಾಡೋಕೆ ಬರಲ್ವಾ? ನೀವು ಮಾತಾಡಿದ್ರೆ ಹೀಗಿನ್ವಾ? ಅಲ್ಲ ಡಿಯರ್, ಇಷ್ಟು ಮಾತಾಡಿದ ಮೇಲೂ ನಾನು ಯಾರು ಅಂತ ನಿಂಗೆ ಗೊತ್ತಾಗಲಿಲ್ವಾ? ನಾನೇನು ಗೊತ್ತಾಗಿದೆ ಅಂತ ಅಂದ್ಕೊಂಡೆ. ಅಲ್ಲ ತರುಣ್, ನೀನು ನನ್ನನ್ನು ಅಷ್ಟು ಪ್ರೀತಿ ಮಾಡ್ತಾ ಇದ್ದೆ. ಇವಾಗ ಅದೆಲ್ಲ ಆಯ್ತು. ನನ್ನ ಧ್ವನಿ ಕೇಳಿದ್ರು ನಿಂಗೆ ಗೊತ್ತಾಗ್ತಾ ಇಲ್ವಾ? ನೋಡಿ, ನೀವು ಯಾರು ಅಂತ ನನಗೆ ಗೊತ್ತಿಲ್ಲ. ಸುಮ್ಮನೆ ನನಗೆ ಪದೇ ಪದೇ ಫೋನ್ ಮಾಡೋಕ್ಕೆ ಹೋಗ್ಬಿಡಿ. ಇನ್ನೊಂದು ಸರಿ ಏನಾದರೂ ಫೋನ್ ಮಾಡಿದ್ರೆ ಸರಿ ಇರಲ್ಲ ನೋಡಿ. ಇವಾಗಲೇ ಹೇಳ್ತಾ ಇದ್ದೀನಿ ನಾನು. ತರುಣ್, ನಾನು ಗೀತಾ ಮಾತಾಡ್ತಾ ಇರೋದು. ನನಗೆ ತುಂಬಾನೇ ಪ್ರಾಬ್ಲಮ್ ಆಗಿದೆ ತರುಣ್. ಪ್ಲೀಸ್ ಹೆಲ್ಪ್ ಮಾಡೋಕ್ಕಾಗುತ್ತಾ? ಗೀತಾನಾ? ಯಾವ ಗೀತಾ? ನನಗೆ ಯಾವ ಗೀತಾ ಅಂತಲೂ ಗೊತ್ತಿಲ್ಲ. ಪ್ಲೀಸ್ ಡೋಂಟ್ ಕಾಲ್ ಮೀ, ಓಕೆ? ಇನ್ನೊಂದು ಸರಿ ಏನಾದರೂ ಕಾಲ್ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ತಾ ಇದ್ದೀನಿ. ಅಷ್ಟರಲ್ಲೇ ಅರ್ಥ ಮಾಡ್ಕೋಬೇಕು. ಏನೇ ಪ್ರಾಬ್ಲಮ್ ಇದ್ದರೂ ನನಗೆ ಯಾಕ್ರಿ ಕೇಳ್ತೀರಾ? ನಿಮ್ಮ ತಂದೆ ತಾಯಿ ಕೇಳ್ಕೊಳ್ಳಿ. ಅದು ಬಿಟ್ಟು ನನಗೆ ಕೇಳೋಕ್ಕೆ ಗೊತ್ತಾಗಲ್ವಾ? ಹಾಂ, ಪ್ರಾಬ್ಲಮ್ ಅಂತೆ ಪ್ರಾಬ್ಲಮ್ಮು. ನಿಮ್ಮಿಂದ ನನಗೆ ತುಂಬಾ ಪ್ರಾಬ್ಲಮ್ ಆಗಿದೆ. ಇನ್ನೊಂದು ಸರಿ ಫೋನ್ ಬಂದರೆ ಮಾತ್ರ ನಾನು ಸುಮ್ಮನೆ ಇರಲ್ಲ ನೋಡಿ. ಇವಾಗಲೇ ಹೇಳ್ತಾ ಇದ್ದೀನಿ. ಆಯ್ತು ಬಿಡು ತರುಣ್, ಯಾಕೆ ಕೋಪ ಮಾಡ್ಕೋತೀಯ? ಫೋನ್ ಮಾಡಿದ್ದೆ ತಪ್ಪಾಯ್ತು ಅಂತ ಅನಿಸ್ತಾ ಇದೆ. ತುಂಬಾನೇ ಕಷ್ಟದಲ್ಲಿದ್ದೆ, ಅದಕ್ಕಾಗಿ ಫೋನ್ ಮಾಡಿದೆ. ಇಲ್ಲ ಅಂದಿದ್ರೆ ನಾನು ಫೋನ್ ಮಾಡೋದಕ್ಕೆ ಹೋಗ್ತಾ ಇರಲಿಲ್ಲ. ಇಷ್ಟು ವರ್ಷ ಬಿಟ್ಟು ಇವಾಗ ಯಾಕೆ ನೀನು ಫೋನ್ ಮಾಡ್ತಾ ಇದ್ದೆ? ಸರಿ ಆಯಿತು, ಇನ್ಮೇಲೆ ನನಗೆ ಅವತ್ತು ಫೋನ್ ಮಾಡಲ್ಲ. ಕಷ್ಟನೇ ಇರಲಿ ಏನೇ ಇರಲಿ ನಿಮ್ಮಂತೂ ಏನೂ ಹೇಳಲ್ಲ. ಸಾರಿ, ಬಾಯ್ ತರುಣ್. ಗುಡ್ ಬಾಯ್. ನನಗೆ ಮಾಡೋಕ್ಕೆ ಹೋಗಬೇಡ. ನಾನು ಹೆಂಡತಿ ಜೊತೆ ಚೆನ್ನಾಗಿದ್ದೀನಿ. ನೀನು ಬಂದು ಅದನ್ನೆಲ್ಲ ಹಾಳು ಮಾಡೋದಕ್ಕೆ ಹೋಗಬೇಡ, ಓಕೆ? ಗುಡ್ ಬಾಯ್ ಅಷ್ಟೇ. ಈ ನಂಬರ್ನ ಇವಾಗಲೇ ಬ್ಲಾಕ್ ಮಾಡ್ತಾ ಇದ್ದೀನಿ. ಆ ನಂಬರ್ನ ಮಾಡಿದ್ದೀನಿ ಅಂತ ಹೇಳಿ ಈ ನಂಬರ್ಲೇ ಮಾಡ್ತಾ ಇದೆಯಾ? ಇವತ್ತೇ ಹೇಳ್ತಾ ಇದ್ದೀನಿ, ಇನ್ನೊಂದು ಸರಿ ನೀನು ಫೋನ್ ನನಗೆ ಬರಬಾರ್ದು. ನಿನ್ನ ವಾಯ್ಸು ನನಗೆ ಕೇಳಬಾರ್ದು ಅಷ್ಟೇ. ಸರಿ ಅಂತ ಹೇಳಿದ್ನಲ್ಲ, ಸರಿ. ಛೀ, ಇವಳು ಫೋನ್ ಮಾಡಿದ್ದಾಳೆ ನನಗೆ. ಪ್ರಾಬ್ಲಮ್ ಅಂತೆ ಪ್ರಾಬ್ಲಮ್ಮು. ಇವಳಿಂದಾನೇ ತುಂಬ ಜನಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ. ಇವಳು ಪ್ರಾಬ್ಲಮ್ ಅಂತೆ. ರೇ, ಏನಾಯ್ತು? ಯಾರ ಜೊತೆ ಮಾತಾಡ್ತಾ ಇದ್ರಿ? ಅದು ಮೀನಾ, ಗೀತಾ ಫೋನ್ ಮಾಡಿದ್ಲು. ಯಾಕೆ ಅಂತ ಗೊತ್ತಿಲ್ಲ, ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ಲು. ಇನ್ನೊಂದು ಸರಿ ನನಗೆ ಫೋನ್ ಮಾಡಬೇಡ ಅಂತೇಳಿ ನಂಬರ್ನ ಬ್ಲಾಕ್ ಮಾಡಿಬಿಟ್ಟೆ.